ಮತ್ತೊಂದು ಸರ್, ಈಗ ಈಗಿನ ಒಂದು ಲೈಫ್ ಸ್ಟೈಲು ಜನರಿಗೆ ಎಸ್ಪೆಷಲಿ ದೇಹಕ್ಕೆ ಆಗುವಂಥ ಸಮಸ್ಯೆಗಳಿಗಿಂತ ಮೆಂಟಲ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ ಸಫರ್ ಆಗ್ತಾ ಇರೋದು ಜಾಸ್ತಿ. ಅದರಲ್ಲೂ ಡಿಪ್ರೆಷನ್ ಅಂತ ನಾವೇನು ಹೇಳ್ತೀವಿ, ತುಂಬ ಕ್ಯಾಶುಯಲ್ ವರ್ಡ್. ಎಲ್ಲೇ ನಾವು ಹೋದರೂ ಕೂಡ ನಾನು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ, ನನಗೆ ಡಿಪ್ರೆಷನ್ ಆಗ್ಬಿಟ್ಟಿತ್ತು, ಅಥವಾ ತಂದೆ ತಾಯಿ ಹೇಳ್ತಾರೆ ಮಕ್ಕಳಿಗೆ ನನ್ನ ಮಗ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದ ಸಣ್ಣ ಸಣ್ಣ ವಿಚಾರಕ್ಕೆ. ಆಫೀಸಲ್ಲಿ ಏನೋ ಬೈದಿರ್ತಾರೆ, ಡಿಪ್ರೆಷನ್ಗೆ ಹೋಗ್ತಾರೆ. ಎಕ್ಸಾಮಲ್ಲಿ ಪಾಸ್ ಆಗೋದಿಲ್ಲ, ಡಿಪ್ರೆಷನ್ಗೆ ಹೋಗಿರ್ತಾರೆ. ಅಥವಾ ಕಮ್ಮಿ ಕಂಪ್ಯಾರಿಸನ್ ಮಾಡ್ತಾರೆ ಮನೆಗಳಲ್ಲೇ, ಅವಾಗ ಡಿಪ್ರೆಷನ್ಗೆ ಹೋಗ್ತಾರೆ. ಯಾಕೆ ಈ ಡಿಪ್ರೆಷನ್ ಅನ್ನುವಂತಹ ಡಿಸಾರ್ಡರ್ ಜಾಸ್ತಿ ಆಗ್ಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ? ಸೊ ಇದಕ್ಕೆ ಕಾರಣ ಏನು? ನಾವು ಸೈನ್ಸ್ ಅಂತ ಹೋದಾಗ ಡಾಕ್ಟರ್ಸ್ ಹೇಳ್ತಾರೆ ಮನಸ್ಸಿಗೆ ತುಂಬ ಆಘಾತ ಆದಾಗ ಡಿಪ್ರೆಷನ್ಗೆ ಹೋಗ್ತಾರೆ, ಕ್ರಮೇಣ ಸರಿ ಹೋಗುತ್ತೆ, ಲೈಫ್ ಟೈಮ್ ಮಾತ್ರೆಗಳನ್ನ ತಗೊಳ್ತಾ ಹೋಗಿ ಅಂತ ಹೇಳ್ತಾರೆ. ಸೊ ನಿಮ್ಮ ಒಂದು ಪ್ರಕ್ರಿಯೆ ಅಥವಾ ಚಿಕಿತ್ಸಾ ವಿಧಾನದಲ್ಲಿ ಡಿಪ್ರೆಷನ್ ಅಂದರೆ ಏನು, ಇದಕ್ಕಿರುವಂತಹ ಚಿಕಿತ್ಸೆಗಳೇನು ನಿಮ್ಮ ಹತ್ರ? ಓಕೆ, ಈ ಡಿಪ್ರೆಷನ್ ಅಂತೇಳಿ ಹೇಳಿದರೆ ಅಟ್ ಪ್ರೆಸೆಂಟ್ ಇರೋದು ಸ್ಟ್ರೆಸ್ ರಿಲೇಟೆಡ್ ಆಗಿ ಪ್ರಾಬ್ಲಮ್ಸ್ ಇವೆಲ್ಲ ಕ್ರಿಯೇಟ್ ಆಗೋದು ಅಂತೇಳಿ ಡಾಕ್ಟರ್ಸ್ ಮೆಡಿಸಿನ್ ಕೊಡ್ತಾರೆ. ಅದನ್ನು ಇಟ್ಸ್ ಅ ಪೀರಿಯಡ್ ಆಫ್ ನಿಯರ್ಲಿ 2 to 3 years ತನಕ ತೊಗೋಬೇಕು, ಅಥವಾ ಲೈಫ್ ಲಾಂಗು ತೊಗೊಳೋದು ಇದೆ. ಸೊ ಇದರಿಂದ ಏನಾಗ್ತದೆ, ಅವರ ಸೈಡ್ ಎಫೆಕ್ಟ್ ಜಾಸ್ತಿ ಆಗ್ತದೆ, ಅವರ ಬಾಡಿ ಇನ್ನೂ ವೀಕ್ ಆಗ್ತದೆ. ಆ ರಿಲೇಟೆಡ್ ಆಗಿ ನೋಡ್ತಾ ಹೋದರೆ ದೇರ್ ಇಸ್ ನೋ ಸೊಲ್ಯೂಷನ್ ಇನ್ ಅಲೋಪತಿ ಈ ಡಿಪ್ರೆಷನ್ ರಿಲೇಟೆಡ್ ಆಗಿ ಅಂತೇಳಿ. ಇದು ಬಂದ್ಬಿಟ್ಟು ನೆಗೆಟಿವ್ ಎನರ್ಜೀಸ್ ಆ್ಯಕ್ಟ್ ಮಾಡ್ತಾ ಇರ್ತವೆ. ಸೊ ನೆಗೆಟಿವ್ ಎನರ್ಜೀಸ್ ಅಂದರೆ ನಿಮ್ಮ ಪ್ರಕಾರ ಏನು ಗುರುಜಿ? ನೆಗೆಟಿವ್ ಎನರ್ಜೀಸ್ ಆ ರಿಲೇಟೆಡ್ ಆಗಿ ನೋಡ್ತಾ ಹೋದರೆ ಆತ್ಮಗಳದು ಹಿಂದೆ ಅವುಗಳ ಕೈವಾಡ ಇರ್ತದೆ. ಇವಾಗ ಬೇಸಿಕ್ಲಿ ನೀವು ಹೇಳಿದ್ರಿ ಆತ್ಮಗಳ ಕೈವಾಡ ಇರುತ್ತೆ ಅಂತ. ಆತ್ಮ ಇಸ್ ನಥಿಂಗ್ ಬಟ್ ನಾವು ದೇಹ ಇಲ್ಲದೆ ಇರುವಂತಹ ಸೋಲಿಗೆ ಆತ್ಮ ಅಂತ ಹೇಳ್ತೀವಿ. ಸೊ ಆತ್ಮ ಅಂದ್ರೇನೆ ನೆಗೆಟಿವ್, ಅದರಲ್ಲೂ ಪಾಸಿಟಿವ್ ನೆಗೆಟಿವ್ ಇರುತ್ತಾ? ನಿಜ ಇರುತ್ತೆ. ಕೆಲವೊಂದು ಶಕ್ತಿಗಳು ಅವುಗಳ ಕೈಯಲ್ಲಿ ಇರ್ತವೆ. ಅದು ದೇವರ ಲೀಲೆ, ಹೇಗೆ ಏನು ಅದು ಗೊತ್ತಿಲ್ಲ. ಆದರೆ ಅವುಗಳ ಅವುಗಳಿಗೆ ಏನು ಶಕ್ತಿ ಕೊಟ್ಟಿರ್ತಾರೆ ಅದನ್ನ ಕೆಲವೊಂದು ನೆಗೆಟಿವ್ ಕೆಲಸ ಮಾಡೋಕ್ಕೆ, ಅಂದರೆ ಬೇರೆ ಬೇರೆ ಮೆಂಟಲ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋಕ್ಕೋಸ್ಕರನೇ ಅವುಗಳು ಮಾಡ್ತಾ ಇರ್ತವೆ. ಹಿಂಗೆ ಗ್ರ್ಯಾಜುವಲ್ ಆಗಿ ಒನ್ ಬೈ ಒನ್ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತಾ ಮಾನಸಿಕವಾಗಿ ಕುಗ್ಗಿಬಿಟ್ಟಾಗ ಅವರು ಯಾವ ಟೈಮಲ್ಲಿ ಯಾವ ಡಿಸಿಷನ್ ತಗೊಂತಾರೆ ಗೊತ್ತಾಗೋದಿಲ್ಲ. ಎಸ್, ಮತ್ತೊಂದು ಮಾತಿದೆ ಗುರುಜಿ, ಈ ಡಿಪ್ರೆಷನ್ಗೆ ಹೋಗುವಂಥವ್ರು ಬಹಳನೇ ವೀಕ್ ಮೆಂಟಾಲಿಟಿ, ಅಂದರೆ ಮನಸ್ಥಿತಿ ಬಹಳ ದುರ್ಬಲವಾಗಿರತಕ್ಕಂಥವ್ರಿಗೆ ಡಿಪ್ರೆಷನ್ ಆಗುತ್ತೆ ಅಂತ ಹೇಳ್ತಾರೆ. ಹೌದು. ಸೊ ಆತ್ಮಗಳು ಕೂಡ ಮನಸ್ಸು ಸ್ಟ್ರಾಂಗ್ ಇಲ್ಲದೆ ಇರೋವ್ರಿಗೇನೆ ಅಟ್ಯಾಕ್ ಮಾಡತ್ತಂತ ಇನ್ನು ನಿಮ್ಮ ಒಂದು ಸೈನ್ಸ್ ಹೇಳುತ್ತೆ. ನಿಜ. ಸೊ ಮಾನಸಿಕವಾಗಿ ಡಿಪ್ರೆಷನ್ ಆಗಕ್ಕೆ ಕಾರಣ ಅಂದರೆ ಮಾನಸಿಕವಾಗಿ ನಾವು ವೀಕ್ ಆಗೋದು ಯಾವಾಗ? ಇದಕ್ಕೆ ಭಾಳಷ್ಟು ರೀಸನ್ಸ್ ಇರ್ತವೆ. ಇಲ್ಲಿ ಏನಂತ ಹೇಳಿದ್ರೆ ಅವರಿಗೆ ಒಂದು ಪವರ್ ಇರೋದಿಲ್ಲ, ಅಂದರೆ ಒಂದು ಶಕ್ತಿ ಇರೋದಿಲ್ಲ. ಯಾರ್ಯಾರಿಂದ ಬರುತ್ತೆ ನಿಮಗೆ ತಿಳಿಸ್ಕೊಡ್ತೇವೆ. ಒಂದು ತಂದೆ ತಾಯಿಗಳಿಂದ ಆ ಒಂದು ಪ್ರೊಟೆಕ್ಷನ್ ಸಿಗುತ್ತೆ. ಇನ್ನೊಂದು ಕುಲದೇವರುಗಳಿಂದ ಪ್ರೊಟೆಕ್ಷನ್ ಸಿಗ್ತದೆ. ಇಲ್ಲ ಅಂತ ಹೇಳಿದ್ರೆ ಅವರ ಏನು ಕರ್ಮಗಳಿಂದ ಆ ರಿಲೇಟೆಡ್ ಆಗಿ ಒಂದು ಪ್ರೊಟೆಕ್ಷನ್ ಸಿಗ್ತದೆ. ಈ ಹಾಗೆ ಅವರು ಏನು ಮದುವೆ ಆಗಿರ್ತಾರೆ, ಮದುವೆ ಆದ ಮೇಲೆ ಅದು ಆಪ್ಷನಲ್, ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ತಿಳಿಸ್ಕೊಡ್ತೇವೆ. ಬಟ್ ಮೇನ್ಲಿ ತಂದೆ ತಾಯಿಗಳು, ಪೂರ್ವಜರು, ಹಾಗೆ ಕುಲದೇವರುಗಳಿಂದ ಏನು ಪ್ರೊಟೆಕ್ಷನ್ ಇರೋದಿಲ್ಲ ಅವರಿಗೆ ಈ ಥರದ್ದು ಪ್ರಾಬ್ಲಮ್ಸು ಕಾಮನ್ ಆಗಿರ್ತವೆ. ಸೈಕೋಸೊಮ್ಯಾಟಿಕಲ್ ಡಿಸಾರ್ಡರ್ಸ್ ಆಗಿರಲಿ, ಹಾಗೆ ಈ ಒಂದು ಏನು ಮಾನಸಿಕ ಕಾಯಿಲೆಗಳು, ಖಿನ್ನತೆ, ಅದೇ ಡಿಪ್ರೆಷನ್ ಏನು ಹೇಳ್ತೇವೆ, ಅವೆಲ್ಲವೂ ಕೂಡ ಅಟ್ಯಾಕ್ ಆಗೋದು ಅಂಥವರಿಗೆ. ಯಾರಿಗೆ ಪ್ರೊಟೆಕ್ಷನ್ ಇಲ್ಲದವರಿಗೆ
ಈ ತರ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತವೆ. ಓಕೆ, ಸೊ ಬೇಸಿಕ್ಲಿ ನಮ್ಮ ಮನಸ್ಥಿತಿ ಸ್ಟ್ರಾಂಗ್ ಇಲ್ಲದೆ ಇರೋದಕ್ಕೆ ಕಾರಣ ಒಂದು ಕರ್ಮಗಳಾಗಿರ್ಬೋದು, ಪೂರ್ವ ಜನ್ಮದ ಕರ್ಮಗಳು, ಅಥವಾ ತಂದೆ ತಾಯಿ ಮಾಡಿದಂತಹ ಒಂದು ಕರ್ಮಗಳಿಂದ, ಅಥವಾ ನಮ್ಮ ಕುಲದೇವರಿಂದ ಪ್ರೊಟೆಕ್ಷನ್ ಇಲ್ಲದೆ ಇದ್ರೆ ಸೊ ಇವಾಗ ಆ ಟೈಮಲ್ಲಿ ಈ ಎಲ್ಲ ನೆಗೆಟಿವ್ ಎನರ್ಜೀಸ್ ಅಟ್ಯಾಕ್ ಮಾಡಿಬಿಟ್ಟು ಡಿಪ್ರೆಷನ್ಸ್ ಅಥವಾ ಸ್ಕಿಜೋಫೀರಿಯಕ್ ಡಿಸಾರ್ಡರ್ಸ್ ಅಂತ ನಾವು ಏನ್ ಹೇಳ್ತೀವಿ ಇದೆಲ್ಲ ಅಟ್ಯಾಕ್ ಆಗುತ್ತೆ. ಸೊ ನಿಮ್ಮ ಕಾಸ್ಮಿಕ್ ಹೀಲಿಂಗ್ ಇಂದ ಸೊ ಆತ್ಮಗಳನ್ನ ಹೇಗೆ ನೀವು ಅವಾಯ್ಡ್ ಮಾಡ್ತೀರಾ ಅವ್ರಿಗೆ ತೊಂದರೆ ಕೊಡೋದ್ರಿಂದ? ಓಕೆ, ನಮಗೆ ಇದಕ್ಕೆ ಬೇಕಾಗಿರೋದು ಅವ್ರದ್ದು ಒಂದು ಫೋಟೋ ಅಷ್ಟೇ. ಜೊತೆಗೆ ನಾವು ಅವರಿಗೆ ಒಂದು ಕೌನ್ಸಿಲಿಂಗ್ ಇರ್ತದೆ. ಒಂದು ಕೌನ್ಸಿಲಿಂಗ್ ರಿಲೇಟೆಡ್ ಆಗಿ ಯಾವ ಆತ್ಮ ಅಂದ್ರೆ ಅವರ ರಿಲೇಟಿವ್ನ, ಅವ್ರಿಗೆ ಗೊತ್ತಿರೋರು ಮಾಡ್ತಿರೋಂಥ ಆತ್ಮನ, ಅಥವಾ ಗೊತ್ತೇ ಇರ್ತಕ್ಕಂಥ ಆತ್ಮನ, ಅವೆಲ್ಲವೂ ಕೂಡ ನೋಡ್ಕೊಂಡ್ಬಿಟ್ಟು ಯಾರು ತೊಂದರೆ ಕೊಡ್ತಾ ಇದ್ದಾರೆ ಆ ರೂಟ್ ಕಾಸಿಗೆ ಹೋಗ್ಬಿಟ್ಟು ಅದನ್ನ ನಾವು ಸಾಲ್ವ್ ಮಾಡ್ತೇವೆ. ಅವ್ರದ್ದು ಅದಕ್ಕೆ ಬೇಕಾಗಿರೋದು ಯಾರು ತೀರ್ಕೊಂಡಿರ್ತಾರೆ, ಅವ್ರ ರಿಲೇಟಿವ್ಸ್ ಯಾರು ಆಗಿದ್ರೆ ಅಥವಾ ಫ್ರೆಂಡ್ಸ್ ಗ್ರೂಪಲ್ಲಿ ಯಾರು ಆಗಿದ್ರೆ, ಅವ್ರಿಗೆ ಗೊತ್ತಿರೋರು ಯಾರು ಇದ್ದಿದ್ರೆ ಅವರ ಒಂದು ಫೋಟೋ ಬೇಕು, ಜೊತೆಗೆ ಇವ್ರದ್ದೊಂದು ಫೋಟೋ ಬೇಕು, ಅಷ್ಟೇ ಬೇಕಾಗಿರೋದು. ಆ ರಿಲೇಟೆಡ್ ಆಗಿ ಕೆಲವೊಂದು ಪ್ರೊಸೀಜರ್ ಇದೆ, ಅಷ್ಟು ಮಾಡಿದ್ರೆ ಸಾಕು, ಸಿಂಪಲ್ ಪ್ರೊಸೀಜರ್. ಅನ್ನೋದು ನಾವು ಸೆಷನ್ ತಗೊಳಕ್ ಹೇಳ್ತೇವೆ ಟು ಗೆಟ್ ದ ಪ್ರೊಟೆಕ್ಷನ್. ನಾವು ಯಾವಾಗ ಅವರಿಗೆ ಸೆಷನ್ಸ್ಗಳನ್ನು ಕೊಡ್ತೇವೆ, ಇಟ್ಸ್ ಅ ಮ್ಯಾಟರ್ ಆಫ್ 20 minutes ಇಂದು 20 ಸೆಷನ್ಸ್ ದೇ ಹ್ಯಾವ್ ಟು ಟೇಕ್. 20 minutes ಇಂದು ಡೈಲಿ ತೊಗೊಂಡಾದ್ರು ಓಕೆ, ಅಥವಾ ಡೈಲಿ 2 ಸೆಷನ್ ತಗೊಂಡ್ರು 10 days ಅಲ್ಲಿ ಅವ್ರದ್ದು ಏನಿದೆ ಪ್ರೊಟೆಕ್ಷನ್ ಸಿಕ್ಬಿಡ್ತದೆ. ಆದರೆ ರೂಟ್ ಕಾಸ್ ಏನಿದೆ, ಅವರು ಏನು ಯಾವ ಆತ್ಮ ಏನು ತೊಂದರೆ ಕೊಡ್ತಾ ಇದೆ ಇವರಿಗೆ, ಆ ಆತ್ಮಕ್ಕೆ ಮುಕ್ತಿ ತೋರಿಸ್ಕೊಡೋದು ನಮ್ಮ ಮಾವತಾರ್ ಬಾಬಾಜಿ ಅಂತ ಹೇಳ್ತೀವಿ. ಅವರು ಭಗವಾನ್ ಶಿವ ರೂಪ. ಭಗವಾನ್ ಶಿವ ಅಷ್ಟೇ, ಅವರಿಗಷ್ಟೇ ಆ ಒಂದು ಶಕ್ತಿ ಇರೋದು, ಬೇರೆ ಯಾರಿಗೂ ಕೂಡ ಇಲ್ಲ. ಹಾಗಾಗಿ ಅವರ ಕಡೆಯಿಂದಲೇ ಈ ಎಲ್ಲ ಕೆಲಸಗಳು ಆಗ್ತಕ್ಕಂಥದ್ದು. ಆದರೆ ಅದಕ್ಕೆ ಟೈಮ್ ಬೇಕಾಗ್ತದೆ, ಇಷ್ಟು ದಿನ ಅಂತ ಏನೂ ಇಲ್ಲ. ಬಟ್ ಏನಂದ್ರೆ ಸ್ವಲ್ಪ ಟೈಪ್ ತಗೋಬಹುದು, ಬಟ್ ಇವ್ರಿಗೆ ಪ್ರೊಟೆಕ್ಷನ್ ಇರ್ತದೆ. ಅದು ಅವರಿಗೆ ಮುಕ್ತಿ ಯಾವಾಗ ಸಿಗ್ತದೆ, ಅವರು ಇವರಿಂದ ಸಂಪೂರ್ಣವಾಗಿ ಬಿಡುಗಡೆ ಅಂತಾರೆ. ಓಕೆ, ಸೊ ಈ ಆತ್ಮಗಳು ಒಂದು ವ್ಯಕ್ತಿಯನ್ನ ಟಾರ್ಗೆಟ್ ಮಾಡಿದಾಗ ಸೊ ಯಾವೆಲ್ಲ ನೋವುಗಳು ಅಥವಾ ಹಿಂಸೆಗಳನ್ನ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಗುರುಜಿ? ಫಸ್ಟ್ ಮೆಂಟಲಿ ಟಾರ್ಚರ್ ಬರ್ತದೆ, ಒಬ್ಬಂಟಿ ಮಾಡ್ತಾರೆ ಅದನ್ನ ಮೊದಲಿಗೆ. ಹೌದು, ಅವರಿಗೆ ಮೆಂಟಲಿ ಟಾರ್ಚರ್ ಅಂತ ಹೇಳಿದ್ರೆ ಕನಸುಗಳಲ್ಲಿ, ಡ್ರೀಮ್ಸ್ಗಳಲ್ಲಿ ಅವರಿಗೆ ಹೆದರ್ಸಂಥದ್ದು, ಜೊತೆಗೆ ಅವರ ದೇಹದ ಮೇಲೆ ಒಂದು ಕೂರಂಥದ್ದು. ಕೆಲವೊಂದ್ಸರಿ ಫೀಲ್ ಆಗಿರ್ಬೋದು, ಬಹಳಷ್ಟು ಜನಕ್ಕೆ ನೀವು ಫೀಲ್ ಮಾಡಿರ್ತೀರ, ಯಾರೋ ಬಂದು ಕೂತಂಗ ಆಗ್ತದೆ, ಹಾಗೆ ಉಸಿರು ಕಟ್ಟದಂಗ ಆಗ್ತದೆ. ಕೆಲವೊಬ್ರು ಅದು ಫೀಲ್ ಮಾಡಿರ್ತೀರ. ಸೊ ಆ ಥರ ಎದುರಿಸಂಥದ್ದು. ಯಾವಾಗ ಆ ಒಂದು ಸ್ಟೇಜಲ್ಲಿ ಇರ್ತಾರೆ, ಅದು ಅಷ್ಟು ಬೇಗ ಅವರು ಮೆಂಟಲಿ ವೀಕ್ ಆಗಿಬಿಡ್ತಾರೆ. ಜೊತೆಗೆ ಡಿಪ್ರೆಷನ್ ಒಂದು ಅವರಿಗೆ ಆ್ಯಡ್ ಮಾಡ್ತಾ ಹೋಗ್ತಾರೆ, ಒನ್ ಬೈ ಒನ್. ಅದೇ ಟೈಪಲ್ಲಿ ಸೈಕೋಸೊಮ್ಯಾಟಿಕಲ್ ಡಿಸಾರ್ಡರ್ಸ್, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇವಾಗ ಕಾಮನ್ಲಿ ನಾವು ನೋಡ್ತಾ ಇರೋದು ಏನಂತ ಹೇಳಿದ್ರೆ, ಯಾವಾಗ ಸ್ಟ್ರೆಸ್ ಇರುತ್ತೋ ಅವಾಗ ಡಯಾಬಿಟಿಸ್ ಇರುತ್ತೆ. ಯಾವಾಗ ಡಯಾಬಿಟಿಸ್ ಇರುತ್ತೋ ಅದನ್ನೇ ಹೇಳಿದ್ದು, ಇವಾಗ ಒಂದ್ಸರಿ ಡಯಾಬಿಟಿಸ್ ಬಂತಂದ್ರೆ ಇದು ಹಾರ್ಮೋನಲ್ ಡಿಸೀಸ್. ಹೌದು, ಹೋಲ್ ಬಾಡಿ ಮೆಟಬಾಲಿಸಮ್ ಅನ್ನ ಅದೇನಾಗುತ್ತೆ ಇಂಬ್ಯಾಲೆನ್ಸ್ ಮಾಡುತ್ತೆ. ಅಲ್ಲಿ ಅವ್ರ ಬಾಡಿ ಅವ್ರು ಏನ್ ಮಾಡ್ತಿದ್ದಾರೆ, ಅದು ಏನು ತಗೋತಿದ್ದಾರೆ, ಏನು ಊಟ ಮಾಡ್ತಿದ್ದಾರೆ, ಆ ರಿಲೇಟೆಡ್ ಆಗಿ ಎಲ್ಲದೂ ಕೂಡ ಬಾಡಿ ಅವರ ಮಾತನ್ನ ಕೇಳೋದಿಲ್ಲ. ಆ ಟೈಪಲ್ಲಿ ಆಗ್ತದೆ. ಸೊ ಸಂಪೂರ್ಣವಾಗಿ ಈ ಆತ್ಮಗಳು ತಮ್ಮ ವಶಕ್ಕೆ ತಗೊಂಡ್ಬಿಟ್ಟಿರ್ತಾರೆ, ಕಂಟ್ರೋಲ್. ಸೊ ಅವ್ರು ಹೇಳ್ದಂಗೆ ಇವ್ರು ಕೇಳಕ್ ಶುರು ಮಾಡ್ತಾರೆ. ಹೌದು, ಅಂದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ, ಕಾರಣಗಳು ಗೊತ್ತಿರೋದಿಲ್ಲ, ಯಾಕೆ ಈ ತರ ಆಗ್ತಾ ಇದೆ. ಅವರುಗಳ ಜೊತೆಗೆ ನಾಟ್ ಓನ್ಲಿ ಫಾರ್ ಇಸ್ ಆರ್ ಹರ್ ಫಿಸಿಕಲ್ ಬಾಡಿ ಮೇಲೆ ಅಷ್ಟೇ ಅಲ್ಲ,
ಬೇರೆ ಎಲ್ಲೇ ಹೋದ್ರೂ ಕೆಲ್ಸಗಳು ಆಗ್ತಾ ಇರೋದಿಲ್ಲ ಅವರಿಗೆ. ಹೌದು. ಫೇಲ್ಯೂರ್ಸೇ ಕಾಣ್ತಿರ್ತಾರೆ. ಎಲ್ಲಿ ಫೇಲ್ಯೂರ್ಸ್ ಇರ್ತಾರೆ ಇನ್ನೂ ಡಿಪ್ರೆಷನ್ ಜಾಸ್ತಿ ಆಗ್ತದೆ. ಜೊತೆಗೆ BP, ಅದರಲ್ಲೂ ಡಯಾಬಿಟಿಸ್ ಏನು ಅದು ರಿಲೇಟೆಡ್ ಆಗಿ ಏನಾಗ್ತದೆ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಸೊ ಅವರಿಗೆ ಅಲ್ಲಿ ಯಾವಾಗ ಈ ಥರದ್ದು ಪ್ರಾಬ್ಲಮ್ ಇರ್ತವೆ, ಫಿಸಿಕಲ್ ಬಾಡಿ ಇವಾಗ ಆ ರಿಲೇಟೆಡ್ ಆಗಿ ನೀವು ನೋಡ್ಬೋದು ಮೇಜರ್ಲಿ ಕಾನ್ಸಂಟ್ರೇಟ್ ಮಾಡೋದು ನಮ್ಮ ಬಾಡಿ ಮೇಜರ್ ಆರ್ಗನ್ಸ್ ಮೇಲೆ ಇದು ಅಟ್ಯಾಕ್ ಮಾಡ್ತದೆ. ಬಾಡಿ ಇಂಬ್ಯಾಲೆನ್ಸ್ ಯಾವಾಗ ಆಗ್ತದೆ, ಹಾರ್ಟ್ ಬ್ಲಾಕೇಜಸ್ ಆರ್ ಕಾಮನ್ ಈ ರಿಲೇಟೆಡ್ ಆಗಿ ನೋಡಿದ್ರೆ ಆ ತರದ್ದು ಪ್ರಾಬ್ಲಮ್ಸ್ಗಳ ಮೇಜರ್ ಪ್ರಾಬ್ಲಮ್ಸ್ಗಳೆಲ್ಲ ಅರೈಸ್ ಆಗ್ತಾ ಹೋಗ್ತವೆ. ಕಿಡ್ನಿ ಫೇಲ್ಯೂರ್ ಆಗೋದು ನೀವು ನೋಡಿರ್ಬೋದು. ಡಯಾಬಿಟಿಸ್ ಬಂತಂದ್ರೆ ಮೇಜರ್ ಏನು ಇಶ್ಯೂಸ್ ಇರ್ತವೆ, ಮೇಜರ್ ಆರ್ಗನ್ಸ್ ಮೇಲೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತವೆ. ಆಗ ಹೋಲ್ ಬಾಡಿ ವಿಲ್ ಬಿ ಏನಾಗ್ತದೆ ಡಿಸ್ಟ್ರಾಯ್ ಆಗ್ತಾ ಬರ್ತದೆ. ಸೊ ಅದೇ ನಾವು ಇವಾಗ ಹೇಳ್ತೀವಲ್ಲ, ನಾವು ದೈಹಿಕವಾಗಿ ಅನಾರೋಗ್ಯರಾಗೋದಕ್ಕೆ ಮೊದಲು ಮಾನಸಿಕ ಸ್ಥಿತಿ ಸ್ಥಿಮಿತದಲ್ಲಿ ಇಲ್ಲದೆ ಇರೋದ್ರಿಂದ ದೈಹಿಕವಾಗಿ ಕೂಡ ನಾವು ವೀಕ್ ಆಗ್ತಾ ಹೋಗ್ತೀವಿ. ಎಲ್ಲ ಒಂದಾದ್ಮೇಲೆ ಒಂದು ಇದಾಗ್ತಾ ಹೋಗುತ್ತೆ.